ಸ್ನೇಹಿತರೆ, ನೆನಪಿಡಿ, ನಮ್ಮ ದೇಹದ ಎಲ್ಲ ಜೀವಕೋಶಗಳಲ್ಲಿ 11 ರೀತಿಯ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಇದರಲ್ಲಿ ಮೇಜರ್ omega-6 ಮತ್ತು omega-3. ಇವೆರಡರ ಬ್ಯಾಲೆನ್ಸ್ ಯಾವಾಗ ತಪ್ಪುತ್ತೋ ನಮ್ಮ ಎಲ್ಲ ಲಾಂಗ್ ಟರ್ಮ್ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಹಿಪೋಕ್ರೇಟ್ಸ್ ಹೇಳಿದ, ನಿಮ್ಮ ಆಹಾರ ನಿಮ್ಮ ಔಷಧಿಯಾಗಲಿ, ನಿಮ್ಮ ಔಷಧಿ ನಿಮ್ಮ ಆಹಾರ ಆಗಲಿ. ಹಿಂದೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ಎಲ್ಲ ಔಷಧಿಯ ಗುಣ ಇತ್ತು. ಈಗ ಪ್ರೊಸೆಸ್ಡ್ ಫುಡ್ ಮುಖಾಂತರ ನಾವು ವಿಷನೇ ತಿಂತಾ ಇದ್ದೀವಿ ಅಂತ ಹೇಳ್ಬೋದು. ಈ ಒಂದು ಜೀವನ ಪದ್ಧತಿ, ಜೀವನ ಶೈಲಿಯಿಂದಾಗಿ ನಮ್ಮ ದೇಹದಲ್ಲಿ omega-6 ಮತ್ತು omega-3 ಬ್ಯಾಲೆನ್ಸ್ ತಪ್ಪುತ್ತದೆ. ಇದನ್ನು ಹೇಳಿದ್ರು ಡಾಕ್ಟರ್ ಪಾಲ್ ಕ್ಲೇಟನ್ ಅಂತ. ಅವರು ಹೇಳುವ ಪ್ರಕಾರ 1850ರಲ್ಲಿ 1850ರಲ್ಲಿ omega-6 ಮತ್ತು omega-3ನ ರೇಷಿಯೋ 1:1 ಇತ್ತು. ಅತ್ಯಂತ ಹೆಲ್ದಿಯಾಗಿದ್ರು. ಕೆಂಪು ರಕ್ತ ಕಣದಾಗ ಒಳಗಿರುವ ರೇಷಿಯೋ ಇದು. ಡಾಕ್ಟ್ರು ಅಥವಾ ಸೈನ್ಸ್ ರೆಕಮೆಂಡ್ ಮಾಡುತ್ತೆ 3:1 ಇದ್ರೂ ಸಹ ನೀವು ಹೆಲ್ದಿ ಅಂತ. 1960 ಬರ್ತಾ ಬರ್ತಾ ಇದು 4:1 ಆಯಿತು. ಟರ್ನಿಂಗ್ ಪಾಯಿಂಟ್ ಅಲ್ಲಿ ಶುರು ಆಯಿತು. ಪ್ರತಿ 10 ವರ್ಷಕ್ಕೆ ಇದು ಇನ್ಕ್ರೀಸ್ ಆಗ್ತಾ ಇದೆ. ಈಗ 2020ರಲ್ಲಿ 25:1 ನಮ್ಮ ಮನೇಲಿ ಇದೆ. 25:1 ಈ ರೇಷಿಯೋ ಬಂದಿದೆ. ಅಂದರೆ ಅತ್ಯಂತ ಅನ್ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿ ಇದ್ದೀವಿ ನಾವೀಗ. ಏನಾಗುತ್ತೆ ಈ ಥರ ಇಂಬ್ಯಾಲೆನ್ಸ್ ಇರೋದ್ರಿಂದ ಏನಾಗುತ್ತೆ? omega-6 ಜಾಸ್ತಿ ಇದೆ, omega-3 ಕಡಿಮೆ ಇದೆ ಅಂದರೆ ಏನಾಗುತ್ತೆ? ನಮ್ಮ ಬ್ರೈನ್ ಫಂಕ್ಷನ್ನು ಸ್ಲೋ ಆಗುತ್ತೆ, ಹೇರ್ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಹಾರ್ಟ್ ಫಂಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಸ್ಕಿನ್ನಿನ ಎಲಾಸ್ಟಿಸಿಟಿ, ಹಿಗ್ಗುವ ಕುಗ್ಗುವ ಗುಣ ಇದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಎಲಾಸ್ಟಿಸಿಟಿ ಕಡಿಮೆ ಆದಾಗೂ ಸ್ಕಿನ್ನು ರಿಂಕಲ್ಸ್ ಬರಲಿಕ್ಕೆ ಶುರುವಾಗುತ್ತೆ. ಆರ್ಗನ್ ಫಂಕ್ಷನ್ಸ್ ಕಡಿಮೆ ಆಗುತ್ತೆ. ಆರ್ಗನ್ನ ಏನು ಕೆಲಸ ಮಾಡುವ ಒಂದು ಪ್ರಮಾಣ ಇದೆ ಅದು ಕಡಿಮೆ ಆಗುತ್ತೆ. ಜಾಯಿಂಟ್ ಮತ್ತು ಮಸಲ್ ಪೇನ್ ಇದನ್ನು ನೀವು ನೋಡಿರ್ಬೋದು. 40-50 ವರ್ಷದವರು ಎಲ್ಲರಿಗೂ ಅರ್ಥರೈಟಿಸು, ಆರ್ಟಿಯೋಪೊರೋಸಿಸ್ ಇದ್ದೇ ಇದೆ. ಇದು ಈ ಒಂದು omega-6 ಮತ್ತು omega-3ನ ಇಂಬ್ಯಾಲೆನ್ಸಿಂದ ಆಗಿರುವಂಥದ್ದು. ಇದೇನು ಮಾಡುತ್ತೆ? ನಿಮ್ಮ ದೇಹದಲ್ಲಿರುವ 100 ಟ್ರಿಲಿಯನ್ ಅಂದರೆ 14 ಹಾಕಬೇಕು ಅಷ್ಟು ಜೀವಕೋಶಗಳಲ್ಲಿ ಇಂಬ್ಯಾಲೆನ್ಸ್ ಆದವಾಗ ಜೀವಕೋಶದೊಳಗಿರುವ ಸೆಲ್ ಮೆಂಬ್ರೇನು ಹಾರ್ಡಾಗುತ್ತೆ, ರಿಜಿಡ್ ಆಗುತ್ತೆ. ಅವಾಗ ಒಳಗೆ ಹೋಗ್ಬೇಕಂತ ನ್ಯೂಟ್ರಿಯೆಂಟ್ಸು ಸ್ಲೋ ಆಗಿ ಹೋಗುತ್ತೆ. ಎಡಗಡೆ ನೋಡಿ ಚಿತ್ರ ಕಾಣುತ್ತೆ ನಿಮಗೆ. ಅದರಿಂದ ಹೊರಗೆ ಹೋಗುವಂಥ ವೇಸ್ಟ್ ಪ್ರಾಡಕ್ಟ್ ಸ್ಲೋ ಆಗಿ ಹೋಗುತ್ತೆ. ಸ್ಲೋ ಆಗಿ ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ, ಸ್ಲೋ ಆಗಿ ವೇಸ್ಟ್ ಪ್ರಾಡಕ್ಟ್ ಹೋಗುತ್ತೆ ಹೊರಗಡೆ. ಇದರಿಂದಾಗಿ ಎಲ್ಲ ಆರೋಗ್ಯದ ಸಮಸ್ಯೆಗಳು ನಾನು ಮೊದಲೇ ಹೇಳಿದಾಗೆ ಬ್ರೈನ್ ಫಂಕ್ಷನ್ನು, ಹೇರ್ ಕ್ವಾಲಿಟಿ, ಹಾರ್ಟ್ ಫಂಕ್ಷನ್ನು, ಇನ್ನರ್ ಆರ್ಗನ್ಸು, ಜಾಯಿಂಟ್ಸು ಮತ್ತು ಮಸಲ್ಸು ಇದೆಲ್ಲವೂ ಆಗುವಂಥದ್ದು ಸೆಲ್ ಮೆಂಬ್ರೇನ್ ಹಾರ್ಡ್ ಆಗಿರೋದ್ರಿಂದ. ಈ ಸೆಲ್ ಮೆಂಬ್ರೇನ್ ಹೆಲ್ದಿ ಆಗಬೇಕು ಅಂದರೆ 3:1 ಬ್ಯಾಲೆನ್ಸ್ ಇರಬೇಕು. 3:1 ಬ್ಯಾಲೆನ್ಸ್ ಆದವಾಗ ಏನಾಗುತ್ತೆ ಅಂದರೆ ಎಡಗಡೆಯ ಈ ಒಂದು ರಿಜಿಡ್ ಹಾರ್ಡ್ ಮೆಂಬ್ರೇನಿಂದ ಯಾವಾಗ ಸಾಫ್ಟ್ ಆಗುತ್ತೆ, ನಾರ್ಮಲ್ ಫಂಕ್ಷನ್, ಸಾಫ್ಟ್ ಫ್ಲೆಕ್ಸಿಬಲ್ ಸೆಲ್ ಮೆಂಬ್ರೇನ್ ಆಗುತ್ತೆ. ನ್ಯೂಟ್ರಿಯೆಂಟ್ಸು ನಿಮ್ಮ ಜೀವಕೋಶದೊಳಗೆ ಆರಾಮಾಗಿ ಸುಲಭವಾಗಿ ಹೋಗುತ್ತೆ. ವೇಸ್ಟ್ ಪ್ರಾಡಕ್ಟು ಸುಲಭವಾಗಿ ಹೊರಗೆ ಬರುತ್ತೆ. ಸೊ ಇದಕ್ಕೆ 3:1 2:1 ಇರಬೇಕು ನಿಮ್ಮ omega-6 omega-3ಯ ಬ್ಯಾಲೆನ್ಸು. ನೀವೆಲ್ಲಿದ್ದೀರಿ? ಎಲ್ಲಿ ಇರಬೇಕು? 3:1 ಇರಬೇಕು ಮೇಲ್ಗಡೆ. ಕೆಳಗಡೆ ಇದ್ದೀರಿ ನೀವೀಗ 15:1 25:1 ಇದ್ದೀರಿ ನೀವು. 3:1 ಬರಲಿಕ್ಕೆ ದಾರಿ ನಿಮ್ಮ ಅಲೋಪತಿ ಮೆಡಿಸಿನ್ ಇಲ್ಲ. ಅಲೋಪತಿ ಮೆಡಿಸಿನ್ ದೂರ್ತಿಲ್ಲ ನಾನು, ಅದರ ಲಿಮಿಟೇಷನ್ಸ್ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ನಿಮ್ಮ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ನ ಟೆಸ್ಟ್ ಮಾಡಿ ಏನು ಪ್ರಮಾಣ ಇದೆ ನೋಡಿ ನಮ್ಮ ಒಂದು ಎಸೆಂಟ್ ಆಯಿಲ್, ಬ್ಯಾಲೆನ್ಸ್ ಆಯಿಲ್ನ ತೊಗೊಳ್ಳಿಕ್ಕೆ ನಾವು ರೆಕಮೆಂಡ್ ಮಾಡ್ತೀವಿ. ನಿಮ್ಮ ಏನು ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ನ ಬ್ಯಾಲೆನ್ಸು ಪ್ರಮಾಣ ಕರೆಕ್ಟ್ ಇದೆ ಅಂದರೆ ನೀವು ಕೊಟ್ಟಿರುವಂಥ ಪ್ರಾಡಕ್ಟ್ಗೆ ಕೊಟ್ಟಿರುವಂಥ ದುಡ್ಡನ್ನು ವಾಪಸ್ ಕೊಡ್ತೀವಿ. ನೀವು ಪ್ರಾಡಕ್ಟ್ ಯೂಸ್ ಮಾಡಿ, ಬಟ್ ನಿಮಗೆ ನಾವು ಹಣನ ವಾಪಸ್ ಕೊಡ್ತೀವಿ. ಇಲ್ಲಿ ತನಕ ನಾವು ಹೆಚ್ಚು ಕಮ್ಮಿ 7.5 ಲಕ್ಷ ಟೆಸ್ಟ್ ಮಾಡಿದೆ. ನಮ್ಮ ಕಂಪನಿ ಜಿನ್ಜಿನೋ ಕಂಪನಿಯ ಒಂದು ಇಂಡಿಪೆಂಡೆಂಟ್ ಲ್ಯಾಬ್ ಇದೆ. ಇದು ವರ್ಲ್ಡ್ ವೈಡ್ ಲ್ಯಾಬ್, ವರ್ಲ್ಡ್ನ ತುಂಬ ಫೇಮಸ್ ಲ್ಯಾಬ್ ಇದು. ಇದರಲ್ಲಿ ಟೆಸ್ಟ್ ಆಗುತ್ತೆ. ವಿಟಾಸ್ ಅನಾಲಿಟಿಕಲ್ ಸರ್ವಿಸಸ್ ಅಂತ. ಇದು ನೋಡಿ, ಹಾರ್ವರ್ಡ್ ಯೂನಿವರ್ಸಿಟಿ, ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜು, ಕಿಂಗ್ಸ್ ಕಾಲೇಜ್ ಲಂಡನ್ನು, ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ಜೊತೆ ಟೈಅಪ್ ಇರುವಂತಹ ಒಂದು ಲ್ಯಾಬ್. ಇದರಲ್ಲಿ ನಿಮ್ಮ ಟೆಸ್ಟ್ ಆಗುತ್ತೆ. ಟೆಸ್ಟ್ ಆಗಿ ಈ ಥರ ರಿಸಲ್ಟ್ ಬರುತ್ತೆ ನೋಡಿ. ಕೆಳಗಡೆ ಲೆಫ್ಟ್ ಹ್ಯಾಂಡ್ ಬಾಟಮ್ ಕಾರ್ನಲ್ಲಿ ನಾವು ಆಶಾನ ಟೆಸ್ಟ್ ರಿಸಲ್ಟು 24.7:1 ಅವಳದು ಬ್ಯಾಲೆನ್ಸ್ ಇದ್ದಿದ್ದು. 24:1 ಇದ್ದಿದ್ದು ಈಗ ಅವಳು ತಗೊಳ್ತಾ ಇದ್ದಾರೆ. ಅವಳಿಗೆ ಇಂಪ್ರೂವ್ಮೆಂಟ್ ಆಗಿದೆ. ನಿಮ್ಮ omega-6 ಮತ್ತು omega-3ನ ಬ್ಯಾಲೆನ್ಸು
ಪ್ರೊಟೆಕ್ಷನ್ ವ್ಯಾಲ್ಯೂ ಏನಿದೆ, ಒಮೆಗಾ 3 ಇಂಡೆಕ್ಸ್ ಏನಿದೆ, ಮೆಂಟಲ್ ಸ್ಟ್ರೆಂತ್ ಇಂಡೆಕ್ಸು, ಇವ್ರ ಮೆಮ್ಬ್ರೇನ್ ಫ್ಲೂಯಿಡ್ ಇಂಡೆಕ್ಸು ಮತ್ತು ಫಾರ್ಮುಲಿ 6 ಥರದ ಪ್ಯಾರಾಮೀಟರ್ಸ್ ಚೆಕ್ ಮಾಡಿ ಹೇಳುತ್ತೆ ನಮ್ಮ ಟೆಸ್ಟು. ಇದೆಲ್ಲ ಮೂರು ಜನಗಳ, ನನ್ನ ವೈಫ್ನ ಮತ್ತು ನನ್ನ ಸ್ನೇಹಿತನ ಬ್ಯಾಲೆನ್ಸು. ನನ್ನ ವೈಫ್ದು ಆಶಂದು 24.7 ಆದರೆ ನನ್ನ ಸ್ನೇಹಿತಂದು 117.5:1, ನಂದು 8.6:1. ಈ ಥರ ಬ್ಯಾಲೆನ್ಸ್ ಇದೆ. 3:1 ಇರಬೇಕಾಗಿದ್ದು. ಸೊ ಈ ಟೆಸ್ಟ್ಗಳನ್ನೆಲ್ಲ ಮಾಡಿ ನಿಮಗೆ ಎನಾನಿಮಸ್ ಆಗಿ ನೀವು ಇದು ಟೆಸ್ಟಿನ ರಿಸಲ್ಟನ್ನು ನೋಡ್ಬೋದು. ಇದು ನೋಡಿ ಪ್ರಪಂಚದಾದ್ಯಂತ ಇರುವಂಥ ರೇಷಿಯೋ. 95% ಜನ ಯುರೋಪ್ನಲ್ಲಿ ಇಂಬ್ಯಾಲೆನ್ಸಲ್ಲಿದ್ದಾರೆ, ಆಸ್ಟ್ರೇಲಿಯಲ್ಲಿ 98% ಜನ, USA 99% ಜನ, ವರ್ಲ್ಡ್ ವೈಡು 95% ಅನಾರೋಗ್ಯ ಅಥವಾ ಇಂಬ್ಯಾಲೆನ್ಸಲ್ಲಿದ್ದಾರೆ. 5% ಮಾತ್ರ 3:1 20% ಜನ ಯಾರು ಒಮೆಗಾ 3 ತಗೊಳ್ತಿದ್ದಾರೆ ಅವರಿಗೆ ಯಾವುದೇ ಪ್ರಯೋಜನ ಆಗಿಲ್ಲ, ಇನ್ನೂ ಅವರು 7:1 ಇದ್ದಾರೆ. 75% ಒಮೆಗಾ 3 ಸಪ್ಲಿಮೆಂಟ್ ತಗೊಂಡವರು ಆವ್ರೇಜು 15.1 ಇದೆ. ಯಾರು ತಗೊಳ್ಳಲ್ಲ ಅವ್ರದ್ದು 15.1 ಅಂದರೆ ಇಂಬ್ಯಾಲೆನ್ಸ್. 3:1 15:1. ಸೊ ಈ ಥರ ಇಂಬ್ಯಾಲೆನ್ಸ್ ಇದೆ. ಹೇಗೆ ನಾವು ಸಾಲ್ವ್ ಮಾಡ್ಬೋದು? ಈ ಒಂದು ನಮ್ಮ ಪಾಲ್ ಕ್ಲೇಟನ್ನು, ಓಲಾ ಈಡೇರ್, ಡಾಕ್ಟರ್ ಏಂಜೆಲಾ ಎಂ ರಿಜ್ಜೋ, ಡಾಕ್ಟರ್ ಅನಂತರಾಜ್ ಅಬ್ರಹಂ, ಈ 4 ಜನರ ಅಡ್ವೈಸರಿ ಬೋರ್ಡು ಈ ಪ್ರಾಡಕ್ಟ್ನ ಫಾರ್ಮುಲೇಟ್ ಮಾಡಿದೆ. ಪೇಟೆಂಟೆಡ್ ಪ್ರಾಡಕ್ಟು, ನಮ್ಮದೇ R&D ಇದೆ, ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಬ್ಯಾಲೆನ್ಸ್ ಇದೆ. ಒಮೆಗಾ ಫ್ಯಾಟಿ ಆ್ಯಸಿಡ್ಸು, ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್, ಅದನ್ನು ನಾವು 120 ದಿವಸದೊಳಗೆ ನಿಮ್ಮನ್ನು ಬ್ಯಾಲೆನ್ಸ್ ತರ್ತೀವಿ. 6:1 ಏನು ರೇಷಿಯೋ ಇರಬೇಕು, 6:3, 3:1 ಅದನ್ನು ನಾವು ತರ್ತೀವಿ ವಾಪಸ್ಸು. ಇದು ನಮ್ಮ ಪ್ರಾಡಕ್ಟು. ಎಸೆಂಟ್ ಆಯಿಲ್, ಬ್ಯಾಲೆನ್ಸ್ ಆಯಿಲ್ ಅಂತ ಹೇಳ್ತೀವಿ. ತುಂಬ ಪ್ರಮಾಣದ ಇದರಲ್ಲಿ ವೈಟಮಿನ್ D3 ಇದೆ, ಪಾಲಿಫಿನಾಲ್ಸ್ ಇದೆ, ಒಮೆಗಾ 3 ಇದೆ. ಆಕ್ಸಿಡೇಷನ್ ಆಗಲ್ಲ ಇದು, ಯಾಕಂದರೆ ಪಾಲಿಫಿನಾಲ್ಸ್ ಇರೋದ್ರಿಂದ. ತುಂಬ ಸರ್ಟಿಫಿಕೇಟ್ ಸಿಗಿದೆ ನಮಗೆ, ಹೈಯೆಸ್ಟ್ ಕ್ವಾಲಿಟಿ. ಇದೆಲ್ಲ ಸರ್ಟಿಫಿಕೇಟ್ಗಳು ನಮಗೆ ಇರುವಂಥದ್ದು, ನೀವೇ ಓದ್ಕೊಳ್ಳಿ. ಸೊ ಈ ಥರ ಸರ್ಟಿಫಿಕೇಟ್ಗಳು ಕೇಟೋ ಫ್ರೆಂಡ್ಲಿನೂ ಇದೆ, ನಾನ್ GMO, ಜೆನೆಟಿಕಲಿ ಮಾಡಿಫೈಡ್ ಇಲ್ಲ, ಇದು ನ್ಯಾಚುರಲ್ಲು. ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ನ ಸ್ಟೆಬಿಲಿಟಿನ ನಮ್ಮ ಪ್ರಾಡಕ್ಟು ಅತ್ಯಂತ ಉತ್ತಮ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ ನಮ್ಮದು 35 ಗಂಟೆ ಅದರ ಆಕ್ಸಿಡೇಷನ್ ಆಗದಿದ್ದ ಹಾಗೆ ತಡೆಯುತ್ತೆ. ಮಾರ್ಕೆಟಲ್ಲಿ ಸಿಗುವಂಥ ಈ ಪ್ರಾಡಕ್ಟ್ಗಳು, ಕ್ರಿಲ್ ಆಯಿಲ್ ಇರ್ಬೋದು, ಕಾನ್ಸಂಟ್ರೇಟೆಡ್ ಒಮೆಗಾ 3, ಕಾಡ್ ಲಿವರ್ ಆಯಿಲ್, ಇದರಲ್ಲೆಲ್ಲ ಆಕ್ಸಿಡೇಷನ್ ಆಗದೆ, ನಿಮ್ಮ ಒಮೆಗಾ 3 ವೇಸ್ಟ್ ಆಗದೆ ನಿಮ್ಮ ದೇಹದೊಳಗೆ ಹೋಗಲಿಕ್ಕೆ ಟೈಮ್ ಬೇಕು. ಕ್ರಿಲ್ ಆಯಿಲ್ 5 ಗಂಟೆ ಮಾತ್ರ ಅದರ ಇಂಡೆಕ್ಸ್ನ, ಅದನ್ನು ಸ್ಟೆಬಿಲಿಟಿನ ಹೋಲ್ಡ್ ಮಾಡುತ್ತೆ. ಒಮೆಗಾ 3 ಕಾನ್ಸಂಟ್ರೇಟೆಡ್ 9 ಗಂಟೆ, ಕಾಡ್ ಲಿವರ್ ಆಯಿಲ್ 15 ಗಂಟೆ ಹೋಲ್ಡ್ ಮಾಡುತ್ತೆ. ನಮ್ಮ ಪ್ರಾಡಕ್ಟ್ ಎಸೆಂಟ್ ಆಯಿಲು 35 ಗಂಟೆ ಆಕ್ಸಿಡೇಷನ್ ಆಗದಿದ್ದಂಗೆ ಒಮೆಗಾ 3 ನಿಮ್ಮ ದೇಹದೊಳಗೆ, ರಕ್ತದೊಳಗೆ ಮಿಕ್ಸ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. 95% ಜನ ಎಸೆಂಟ್ ಆಯಿಲ್ ಪ್ರಾಡಕ್ಟ್ ತೊಗೊಂಡವ್ರದ್ದು 120 ದಿವಸದಲ್ಲಿ ಅವರ ಬ್ಯಾಲೆನ್ಸ್ 3:1 ಆಗುತ್ತೆ. ಇದು ನಾವು ನೋಡಿದ್ದೀವಿ. ಎಲ್ಲ ವಯೋಮಾನದವರು ಇದನ್ನು ತಗೋಬೋದು. ಸಣ್ಣ ಮಗುವಿನಿಂದ ಹಿಡಿದು ಮಧ್ಯವಯಸ್ಕರು, ಯೌವನದಲ್ಲಿರುವಂಥವರು, ವಯಸ್ಸಾದವರು, 100 ವರ್ಷದವರು, ಯಾರು ಬೇಕಾದ್ರೂ ತಗೋಬೋದು. ಯುರೋಪಿಯನ್ ಫುಡ್ ಸೇಫ್ಟಿ ಅಥಾರಿಟಿ ಅವರು ನಮ್ಮ ಎಲ್ಲ 7 ಹೆಲ್ತ್ ಕ್ಲೈಮ್ಸನ್ನು ಅಪ್ರೂವ್ ಮಾಡಿದ್ದಾರೆ. ಎಲ್ಲ ಹೆಲ್ತ್ ಕ್ಲೈಮ್ಸನ್ನು ಅಪ್ರೂವ್ ಮಾಡಿದ್ದಾರೆ. ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಸು ಕಂಪನಿಯ ಪ್ರಾಡಕ್ಟ್ನ ತೊಗೊಂಡ್ಬಿಟ್ಟು ಹೆಲ್ತ್ ಬೆನಿಫಿಟ್ಸ್ ತೊಗೊಂಡು ಪರ್ಫಾರ್ಮ್ ಮಾಡಿದವರು, ಹೈ ಲೆವೆಲಲ್ಲಿ ಪರ್ಫಾರ್ಮ್ ಮಾಡಿದವರು. ಸೊ ಒಮೆಗಾ 6 ಮತ್ತು 3ರ ಬ್ಯಾಲೆನ್ಸ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ನಂತರ ನಿಮ್ಮೆಲ್ಲ ಫಿಟ್ನೆಸ್ಸು ಆ್ಯಕ್ಟಿವಿಟೀಸುಗೆ ಒಂದು ಅರ್ಥ ಬರುತ್ತೆ, ಒಂದು ವ್ಯಾಲ್ಯೂ ಸಿಗುತ್ತೆ ಯಾವಾಗ ನಿಮ್ಮ ಒಮೆಗಾ 6 ಮತ್ತು ಒಮೆಗಾ 3 ಬ್ಯಾಲೆನ್ಸ್ ಆಗುತ್ತೆ ಆವಾಗ. ಕಂಪನಿ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. 16 ವರ್ಷದಿಂದ ಕಂಪನಿ ಇದೆ, 2005ರಿಂದ. ಈ